ಗಾಣಿಗ ಮಹಾಸಂಸ್ಥಾನ ಮಠಕ್ಕೆ ಪ್ರಪ್ರಥಮವಾಗಿ ನಮ್ಮ ಮಠಕ್ಕೆ ನಮ್ಮ ಜನಾಂಗಕ್ಕೆ ಒಬ್ಬರು ಸ್ವಾಮೀಜಿಯನ್ನು ಕೊಟ್ಟ ಎಲ್ಲ ವ್ಯವಸ್ಥೆಗಳಿಗೂ ನಾವು ಧನ್ಯವಾದ ಹೇಳ್ತಾ 86ನೇ ವಯಸ್ಸಿಗೆ ಪದಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವರಿಗೆ ಶ್ರೀ 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 ಪೂರ್ಣಾನಂದಪುರಿ ಸ್ವಾಮೀಜಿಯವರಿಗೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಭಕ್ತಾದಿಗಳ ಪರವಾಗಿ ಸಕಲ ಸಾರ್ವಜನಿಕರ ಪರವಾಗಿ ನಾವು ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ. ಜೊತೆಗೆ ಅವರಿಗೆ ನಮ್ಮೆಲ್ಲ ಶುಭ ಹಾರೈಕೆಗಳು ಅವ್ರಿಗೆ ತಲುಪಲಿ. ನಮ್ಮ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಕೈ ಹಿಡಿದು ನಡೆಸಬೇಕಂತ ವ್ಯವಸ್ಥೆ ನಮ್ಮ ದೇವದೂತರಾಗಿ ಬಂದಿರತಕ್ಕಂಥ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳು ನಮ್ಮ ಜನಾಂಗವನ್ನ ಮೇಲಕ್ಕೆ ಒತ್ತೊಯ್ಯುವ ಒಂದು ವ್ಯವಸ್ಥೆನ ಇಲ್ಲಿ ತನಕ ಮಾಡ್ಕೊ ಬರ್ತಾ ಇದ್ದಾರೆ. ಮಠವನ್ನು ಕಟ್ಟಿ ಮಠದ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿ ಜೊತೆಗೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರಿಗಳಿಗೆ ಒಂದು ಬುನಾದಿ ಹಾಕುವಂತ ವ್ಯವಸ್ಥೆ ಮಾಡ್ಕೊ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಯುವಕರು ಮತ್ತು ಎಲ್ಲಾ ವರ್ಗದವರು ನಮ್ಮ ಶ್ರೇಯೋಭಿಷೇಕಾಗಿ ಜೊತೆಗೆ ಅಭಿವೃದ್ಧಿ ಪಥ ಹೋಗುವಂತ ವ್ಯವಸ್ಥೆಗೆ ನಮ್ಮ ಸ್ವಾಮೀಜಿಯವರ ಮುಖಾಂತರ ಆಗ್ಬೇಕಂತ ಕೇಳ್ಕೊತಾ ಈ ದಿನವಾಗಿ ನಮ್ಮಲ್ಲಿ ನಮ್ಮ ಗಾಣಿಗಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸದಾಗಿ ನೂತನವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರೀಯುತ ಅನಂತರವರು ಅವ್ರನ್ನ ನಮ್ಮ ಸ್ವಾಮೀಜಿಯವರ ಮುಖಾಂತರ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇದನ್ನ ಯಾಕಂದ್ರೆ ನಮ್ಮ ಸ್ವಾಮೀಜಿಯವರ ಪ್ರಯತ್ನ ಕೂಡ ಇಲ್ಲೂ ಇದೆ. ಈ ಹಿಂದೆ ಬೇರೆ ಯಾರನ್ನೂ ಮಾಡಿದ್ರು ಅಚಾನಕ್ ಆಗಿ ಅದು ಪ್ರಾಬ್ಲಮ್ ಆಗಿತ್ತು, ಸಮಸ್ಯೆ ಆಗಿತ್ತು. ನೈಜವಾದ ನಮ್ಮ ಗಾಣಿಗ ಸಮುದಾಯಕ್ಕೆ ಸೇರ್ಬೇಕಾದಂತ ಒಂದು ವ್ಯವಸ್ಥೆ ಸೇರ್ಕೊಂಡಿದೆ. ಅದು ನಮ್ಮ ಸ್ವಾಮೀಜಿಯವರ ಮುಖಾಂತರ ಈ ದಿನ ವಿಶೇಷವಾಗಿ ಎಲ್ಲರೂ ಕೂಡ ನಾವೆಲ್ಲರೂ ನಮ್ಮ ಯಾರೇ ಪದಾಧಿಕಾರಿಗಳು ಯಾವುದೇ ಪಕ್ಷದಲ್ಲಿರಲಿ, ಯಾರೇ ಪದಾಧಿಕಾರಿಗಳು ಯಾವುದೇ ಅಧಿಕಾರದಲ್ಲಿರಲಿ, ಎಲ್ಲರೂ ಕೂಡ ನಮ್ಮ ಸ್ವಾಮೀಜಿಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೀವಿ. ಜೊತೆಗೆ ನಮ್ಮೆಲ್ಲರ ಶುಭ ಹಾರೈಕೆಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಸಮಾಜದ ವ್ಯವಸ್ಥೆ, ನಮ್ಮ ಸಮಾಜದ ಎಲ್ಲರೂ ಕೂಡ ನಮ್ಮ ಸ್ವಾಮೀಜಿಯವರಿಗೆ ಅಭಿನಂದನೆ ಸಲ್ಲಿಸಿ 86ನೇ ವಯಸ್ಸಿಗೆ ನಮ್ಮ ಸ್ವಾಮೀಜಿಯವರು ಈ ರೀತಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನಾಂಗಕ್ಕಾಗಿ ಅವರಿಗೆ ದೇವರು ಸಕಲ ಎಲ್ಲ ರೀತಿಯಲ್ಲೂ ಅವರಿಗೆ ಆರೋಗ್ಯ ಅದೃಷ್ಟ ಶಕ್ತಿ ನೀಡಿ ನಮ್ಮೆಲ್ಲರನ್ನ ಕಾಪಾಡೋ ಹೊಣೆಯನ್ನು ಅವ್ರಿಗೆ ದೇವರಿಗೆ ಕೊಟ್ಟು ಅವ್ರನ್ನ ಸಲಹೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತೀನಿ.